ಅಯೋಧ್ಯೆ ಹೋರಾಟಕ್ಕೂದಲ್ಲೂ ಪಾಲ್ಗೊಂಡವರು. ಹಾಗಾಗಿ ಗತ ದಿನಗಳನ್ನು ನೆನಪು ಮಾಡಿಕೊಳ್ಳಿ. ಇವತ್ತು ಪಕ್ಷ ಬದಲಾಯಿಸಿದರೆ ಅಂದ ತಕ್ಷಣವೇ ರಾಮನ ಬಗ್ಗೆ ನಿಷ್ಠೆಯೂ ಬದಲಾಗುತ್ತೆ ಅಂತ ಅನ್ಕೊಳ್ಳೋ ರೀತಿಯಲ್ಲಿ ನಡ್ಕೋಬಾರದು. ಅಲ್ಲ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಗನವಾಡಿ ಅವರು ಆರೋಪಿಸಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರ ಮೇಲೆ ಯಾಕೆ ಹೇಳ್ತೀರಿ? ಇಡೀ ಕಾಂಗ್ರೆಸ್ ಪಾರ್ಟಿ ಕಮಿಷನ್ನಿಗಾಗಿಯೇ ಅವರು ರಾಜಕಾರಣದಲ್ಲಿ ಇದ್ದಾರೆ. ಕಮಿಷನ್ ಬಿಟ್ಟರೆ ಬೇರೆ ಏನೋ ದಂಧೆನೇ ಮಾಡ್ತಿಲ್ಲ. ಲೋಕಸಭೆ ಚುನಾವಣೆಗೆ ನೀವು ಸ್ಪರ್ಧೆಯ ಆಕಾಂಕ್ಷಿನ ಟಿಕೆಟ್ ಆಕಾಂಕ್ಷಿನ ಅಭ್ಯರ್ಥಿಯ ಮೂಲಗಳ ಪ್ರಕಾರ ಮಾಹಿತಿ ಎಲ್ಲವೂ ಪಾರ್ಟಿ ನಿರ್ಣಯ ಮಾಡುತ್ತೆ. ಅಲ್ಲ ಸರ್, ನಿಮಗೆ ನೀವು ಆಕಾಂಕ್ಷಿನ ಹಲವಾರು ಬಾರಿ ಹೇಳಿದ್ದೇನೆ. ಪಕ್ಷದಲ್ಲಿ ನಾನು ಕೇಳಿ ಪಡೆದಿರೋದು ಕಡಿಮೆ. ಪಕ್ಷ ಏನು ಸೂಚನೆ ಕೊಡುತ್ತೆ ಅದನ್ನು ಪಾಲಿಸಿರೋದು ಹೆಚ್ಚು. ಅಲ್ಲ ಸರ್, ನೀವು ಹಾಗಾಗಿ ಇಲ್ಲಿ ವ್ಯಕ್ತಿಗತವಾಗಿರ್ತಕ್ಕಂಥ ಆಸೆಯ ಪ್ರಶ್ನೆ ಬರೋದಿಲ್ಲ. ಪಾರ್ಟಿ ಏನು ತೀರ್ಮಾನ ತಗೊಳುತ್ತೆ ಅದೇ ನನ್ನ ತೀರ್ಮಾನ. ರಾಮ ಚುನಾವಣಾ ರಾಜಕಾರಣಕ್ಕೆ ಬಳಕೆ ಆಗ್ತಾನೆ. ಅದೇ ರೀತಿ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಅಂಜನಾದ್ರಿ ಕೂಡ ರಾಮ ಚುನಾವಣಾ ರಾಜಕಾರಣಕ್ಕೆ ಬಳಕೆ ಆಗಲ್ಲ. ರಾಮ ರಾಷ್ಟ್ರ ಕಟ್ಟುವ ವ್ಯಕ್ತಿಗಳಿಗೆ ರಾಮನ ಪ್ರೇರಣೆ ಇರಲೇಬೇಕು. ರಾಮನ ಪ್ರೇರಣೆ ಇಲ್ಲದೇ ಇದ್ದರೆ ಬಿನ್ ಲಾಡೆನ್ ಪ್ರೇರಣೆ ತಗೊಂಡು ದೇಶ ಉಳಿಸ್ಕೊಳಕ್ಕಾಗತ್ತೆ ಅಂದರೆ ರಾಮನ ಪ್ರೇರಣೆ ಇದ್ದರೆ ದೇಶ ಉಳಿಯುತ್ತೆ. ರಾಮನ ಪ್ರೇರಣೆ ಇದ್ದರೆ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಬರುತ್ತೆ. ರಾಮನ ಪ್ರೇರಣೆ ಇದ್ದರೆ ಜಾತೀಯತೆ ಅಸ್ಪೃಶ್ಯತೆ ದೂರ ಆಗುತ್ತೆ. ರಾಮನ ಪ್ರೇರಣೆ ಇದ್ದರೆ ಮಾತ್ರ ನಾ ರಾಷ್ಟ್ರಕ್ಕಾಗಿ ಬದುಕಬೇಕು ಅಂತ ಅನಿಸುತ್ತೆ. ಅಲ್ಲ, ಬಿನ್ ಲಾಡೆನ್ ಪ್ರೇರಣೆ ಆಗ ಈ ಸರ್ಕಾರ ಕೈ ತಂತೀರಾ? ಈಗ ರಾಜ್ಯ ಸರ್ಕಾರ ಬಿನ್ ಲಾಡೆನ್ನು ಟಿಪ್ಪು ಸುಲ್ತಾನ್ ಪ್ರೇರಣೆ ಪಡ್ಕೊಂಡು ದೇಶ ಉಳಿಸ್ಕೊಳಕ್ಕಾಗಲ್ಲ ಸರ್. ಈಗ ಅಂಜನಾದ್ರಿ ರಾಮ ಮಂದಿರ ಮಾದರಿಯಲ್ಲಿ ಅಭಿವೃದ್ಧಿ ಆಗುತ್ತಾ ಅಂತ, ಯಾಕಂದರೆ ರಾಮನಿಗೆ ಕೊಟ್ಟಂಥ ಪ್ರಯಾರಿಟಿನ ಅಂಜನಾದ್ರಿ ಕೊಡ್ತಾ ಇಲ್ಲ ಅನ್ನುವಂಥದ್ದು. ನಿನ್ನೆ ಮೊನ್ನೆವರೆಗೂ ಅಯೋಧ್ಯೆಯ ರಾಮ ಜನ್ಮಸ್ಥಾನದಲ್ಲಿ ಮಂದಿರ ನಿರ್ಮಾಣವೇ ಒಂದು ಹೋರಾಟದ ವಿಷಯ ಆಗಿತ್ತು. ರಾಮನ ಮಂದಿರದ ಒಂದು ಅಭಿವೃದ್ಧಿಯ ಜೊತೆಗೆ ಅಂಜನಾದ್ರಿಯ ಅಭಿವೃದ್ಧಿಯೂ ಆಗುತ್ತೆ. ನಮ್ಮ ಸರ್ಕಾರ ಈಗಾಗಲೇ 120 ಕೋಟಿ ರೂಪಾಯಿ ಘೋಷಣೆ ಮಾಡಿ 20 ಕೋಟಿ ರೂಪಾಯಿ ಹಿಂದೆಯೇ ರಿಲೀಸು ಮಾಡಿತ್ತು. ಅದನ್ನು ನೀಲನಕ್ಷೆ ತಯಾರಿಸಿ ಯೋಜನಾಬದ್ಧವಾಗಿ ಅಭಿವೃದ್ಧಿಪಡಿಸಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ನಾನು ಆಗ್ರಹಿಸ್ತೇನೆ. ನಾಗರಿಕರನ್ನು ಮತ್ತು ಅಧಿಕಾರಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಟ್ರಸ್ಟ್ ಮಾಡಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಆ ಟ್ರಸ್ಟು ನೀಲನಕಾಶೆಯನ್ನು ತಯಾರಿಸ್ತೀವಿ. ಆ ಟ್ರಸ್ಟು ಸಾರ್ವಜನಿಕ ಬೇರೆ ಬೇರೆ ಅಭಿಪ್ರಾಯವನ್ನು ಪಡೆದು ಅಭಿವೃದ್ಧಿನ ಹೇಗೆ ಪಡಿಸ್ಬೇಕು ಅಂಥೇಳಿ ಸಾರ್ವಜನಿಕರ ಸಹಭಾಗಿತ್ವದ ಜೊತೆಗೆ ಸರ್ಕಾರದ ನೆರವು ಮತ್ತು ಸಾರ್ವಜನಿಕರ ಸಹಭಾಗಿತ್ವದ ಜೊತೆಗೆ ಅಭಿವೃದ್ಧಿಪಡಿಸುವ ಕೆಲಸ ಆಗಬೇಕು ಅಂತ.